ಇವತ್ ನಮ್ಮ ಹುಡುಗರಿಗೆಲ್ಲ ಪ್ರ್ಯಾಂಕ್ ಮಾಡೋಣ ಅಂತ ಕ್ರೀಮ್ ಬಿಸ್ಕೆಟ್ ಒಳಗೆ ಹಲ್ಲುಜ ಪೇಸ್ಟ್ ಹಾಕ್ಬಿಟ್ಟು ತಿನ್ಸಿದ್ರೆ ಅವ್ರ ರಿಯಾಕ್ಷನ್ ಇವತ್ ನಾನು ನಮ್ಮ ಹುಡುಗರೆಲ್ಲ ವೈನಾಡ್ ಬಂದು ಒಂದ್ ರೂಮ್ ಅಲ್ಲಿ ಸ್ಟೇ ಆಗಿದ್ದು. ಇದು ಬರೀ ರೂಮ್ ಅಲ್ಲ, ಇದೊಂದ್ ದೊಡ್ಡ ಮನೆ ಅಂತಾನೆ ಹೇಳ್ಬೋದು. ಅದೇನ್ ಬಿಡಿಸಿ ಹೇಳ. ಆಯ್ತು ಬಿಡಿಸಿ ಹೇಳ್ತೀನಿ ಕೇಳೋಣ. ಹೇಳಪ್ಪ. ನಾವ್ ಸ್ಟೇ ಆಗಿದ್ವಿ ಈ ಮನೆ ಸುತ್ತಮುತ್ತ ಫುಲ್ ಕಾಡು, ಅಕ್ಕ ಪಕ್ಕ ಒಂದ್ ಮನೆ ಕೂಡ ಇರ್ಲಿಲ್ಲ. ಇಲ್ಲಿನ ವೆದರ್ ಮಾತ್ರ ಸಕ್ಕತ್ತಾಗಿತ್ತು. ಇನ್ನ ಮನೆ ನೋಡೋದಾದ್ರೆ ಒಳಗಡೆ ಬಂದ ತಕ್ಷಣ ಕೂತ್ಕೊಳ್ಳಕ್ಕೆ ಚಿಕ್ಕದಾಗಿ ಒಂದ್ ಹಾಲು, ಹಂಗೆ ಲೆಫ್ಟ್ ತಿರ್ಕೊಂಡು ಹೋದ್ರೆ ಒಂದ್ ರೂಮು, ಹಂಗೆ ರಿವರ್ಸ್ ತಿರ್ಕೊಂಡು ಸೀದಾ ಬಂದ್ರೆ ಇನ್ನೊಂದ್ ರೂಮು, ಟೋಟಲ್ 2 ರೂಮು. ಆಮೇಲೆ ಹಾಗೆ ಒಳಗಡೆ ಬಂದ್ರೆ ಅಡಿಗೆ ಮನೆ. ಇಲ್ಲಿ ಅಡಿಗೆ ಮಾಡ್ಕೊಳಕ್ಕೆ ಪಾತ್ರೆಗಳನ್ನೆಲ್ಲ ಇಟ್ಟಿದ್ರು. ಇನ್ನು ಅಡಿಗೆ ಮಾಡ್ಕೊಳಕ್ಕೆ ಪಾತ್ರೆಗಳೆಲ್ಲ ಇದ್ಮೇಲೆ ನಾವು ಸುಮ್ನೆ ಕೂರಕ್ ಆಯ್ತದ, ಅದಕ್ಕೆ ನಾವೇ ಅಡಿಗೆ ಮಾಡ್ಕೊಳ್ಳೋಣ ಅಂತ ನಮ್ ಶಿವಣ್ಣ ಅಂಗಡಿಗೆ ಹೋಗಿ ತಿಂಡಿ ಮಾಡಕ್ಕೆ ಐಟಮ್ಸ್ ಗಳೆಲ್ಲ ತಗೊಬಂದು ಫಸ್ಟ್ ಕಾಫಿ ಮಾಡೋಣ ಅಂತ ಕಾಫಿ ಇಡ್ತಿದ್ದ. ಇನ್ನ ನಮ್ಮ ಮಂಜನು ಪರ್ಮಿನು ಅಡಿಗೆ ಮಾಡಕ್ಕೆ ತರಕಾರಿಗಳೆಲ್ಲ ಕಟ್ ಮಾಡ್ಕೋತಿದ್ದು. ಅಷ್ಟರಲ್ಲಿ ಕಾಫಿ ರೆಡಿ ಆಯ್ತು. ಎಲ್ರು ಕಾಫಿ ಕುಡ್ಕೊಂಡು ಕಾಫಿ ಜೊತೆ ಬ್ರೆಡ್ ತಿನ್ಕೊಂಡು ಅಲ್ಲಿಂದ ಮನೆ ಸುತ್ತ ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಬಂದು. ಆದ್ರೆ ನಾವು ಬಂದ ತಕ್ಷಣ ನಮಗ್ ಕಾಣಿಸಿದ್ದೆ ಮಾವಿನ ಮರ. ಅದಕ್ಕೆ ನಮ್ ಸಂಜಿದ್ದನು ಮಾವಿನಕಾಯಿ ನೋಡ್ಬಿಟ್ಟು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಮಾವಿನಕಾಯಿನೆಲ್ಲ ಕೆಡಗ್ದ. ನಾವು ಮಾವಿನಕಾಯಿ ಕೆಡಗಿದ್ದ ತೋಟದ ಓನರ್ ಏನಾದ್ರು ನೋಡ್ಬಿಟ್ಟಿದ್ರೆ ನಮ್ ಕತೆ. ಆಮೇಲೆ ಮಾವಿನಕಾಯಿನೆಲ್ಲ ಕಿತ್ಕೊ ಬಂದು ನಮ್ ಶಿವಂಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಡು ಅಂತ ಮಾವಿನಕಾಯಿನೆಲ್ಲ ತಂದು ಕೊಟ್ಟೆ. ನಮ್ ಲೋಕೇಣ ಇದ್ದೋನು ಮಾವಿನಕಾಯಿನೆಲ್ಲ ತುರ್ದು ಚಿತ್ರಾನ್ನ ಗೊಜ್ಜೊಳಗೆ ಹಾಕಿ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಮಾಡಿದ್ರು. ಮುಂದೆ ನಾನು ನಮ್ ರಾಗು ತಿಂಡಿ ತಿನ್ನಕ್ಕೆ ಬಾಳೆದೆಲ್ಲ ಕುಯ್ಕೊ ಬರೋಣ ಅಂತ ಬಂದು ಬಾಳೆದೆಲ್ಲ ಕುಯ್ಕೊಂಡು ಹೋಗಿ ಎಲ್ರು ಮಾವಿನಕಾಯಿ ಚಿತ್ರಾನ್ನ ಹಾಕೊಂಡು ತಿಂದು. ಆಮೇಲೆ ನಾನು ನಮ್ ರಾಗು ಮತ್ತೆ ನಮ್ ಮಹೇಶ ನಾವು 3 ಜನ ಸೇರ್ಕೊಂಡು ಎಲ್ರಿಗೂ ಪ್ರ್ಯಾಂಕ್ ಮಾಡೋಣ ಅಂತ ಕ್ರೀಮ್ ಬಿಸ್ಕೆಟ್ ಮತ್ತೆ ಪೇಸ್ಟ್ ತಗೊಂಡು ಬಿಸ್ಕೆಟ್ ಅಲ್ಲಿರೋ ಕ್ರೀಮ್ ತೆಗೆದು ಎಲ್ಲ ಬಿಸ್ಕೆಟ್ಗೂ ಪೇಸ್ಟ್ ಹಾಕಿ ಬಿಸ್ಕೆಟ್ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಮೊದಲನೇ ಬಿಸ್ಕೆಟ್ ನಮ್ ಸಂಜಿಗೆ ತಿನ್ನಕ್ ಕೊಟ್ರೆ ಅದ ತಿನ್ಬಿಟ್ಟು ಅವ್ನ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಇದು ಓಪಾರ್ ನನ್ ಮಕ್ಕಳನ್ನ. ಆಮೇಲೆ ಇನ್ನೊಂದು ಬಿಸ್ಕೆಟ್ ತಗೊಂಡೋಗಿ ನಮ್ ಗಗನ ಕೊಟ್ರೆ ಬಿಸ್ಕೆಟ್ ತಿನ್ಬಿಟ್ಟು ಈ ಕಡೆ ಉಗಿಯಕ್ ಹೋಯ್ತಲ್ಲ ನುಂಗಕ್ ಹೋಯ್ತಲ್ಲ ಆ ತರ ಪರಿಸ್ಥಿತಿ ಬಂದ್ಬಿಡ್ತು. ಆಮೇಲೆ ಕೊನೆಯದಾಗಿ ನಾ ಬರ್ಮಿಗೆ ಒಂದ್ ಬಿಸ್ಕೆಟ್ ತಿನ್ನಿಸ್ತು. ಆ ನನ್ ಮಗ ಬಿಸ್ಕೆಟ್ ತಿನ್ಬಿಟ್ಟು ತುಬುಕ್ ಅಂತ ಉಗ್ದ್ಬಿಟ್ಟ. ಇನ್ನ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ ನೋಡೋಣ ಅಂತ ಎಲ್ರು ಟಿ ಗಾಡಿ ಹತ್ಕೊಂಡು ಹೊಂಟು. ನಾವು ಮುಂದೆ ಯಾವ್ಯಾವ ಪ್ಲೇಸ್ ನೋಡಕ್ ಹೋದು ಅಂತ ಗೊತ್ತಾಗ್ಬೇಕು ಅಂದ್ರೆ ನನ್ನ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿ ಅವಾಗ ಹೇಳ್ತೀನಿ. ಇವತ್ತಿನ ಜೀವನ ಇಷ್ಟೇ. ಸಿಗೋಣ ನಾಳೆ ಮತ್ತೆ. ಫಾಲೋ ಮಾಡೋದ್ ಮರಿಬೇಡಿ. ನಾನು ಇನ್ ಬರ್ತೀನಿ ಕಣ್ಣು.